ಆಪರೇಷನ್ ಆಕ್ರಮಣ ಶುರುವಾಗಿದೆ. ಹುಡುಕಿ ಹುಡುಕಿ ಹೊಡಿತಾ ಇದ್ದಾರೆ, ನುಗ್ಗಿ ನುಗ್ಗಿ ಬಾರಿಸ್ತಾ ಇದ್ದಾರೆ. ಎಲ್ಲಿ ಒಂದು ಸಣ್ಣ ಅನುಮಾನ ಕಂಡ್ರೆ ಸಾಕು, ಸಣ್ಣ ಅನುಮಾನ, ಬಿದ್ದು ಅಂತಲೇ ಏಟು, ಹಾರಿದು ಅಂತಲೇ ಗುಂಡುಗಳು, ಸಿಡಿತು ಅಂತಲೇ ಬಾಂಬು. 24 ಗಂಟೆಗಳಲ್ಲಿ 8 ಉಗ್ರರ ಮನೆಗಳು ಪೀಸ್ ಪೀಸ್, ಮೂಲೆ ಮೂಲೆಗಳನ್ನು ಶೋಧಿಸ್ತಾ ಇದೆ ಸೇನೆ. ಮೂಲೆ ಮೂಲೆಗಳನ್ನು, ಮನೆ ಮನೆಯನ್ನು ಹುಡುಕ್ತಾ ಇದ್ದಾರೆ. ಒಂದು ಸಣ್ಣ ಶಸ್ತ್ರಾಸ್ತ್ರ ಸಿಕ್ಕರೂ ಕೂಡ ಆ ಮನೆ ಖಲ್ಲಾಸ್, ಸ್ಫೋಟವೇ, ಮುಲ್ಲಾಜಿಲ್ಲ. ಮೊದಲೇ ಮಾಡಬೇಕಾಗಿತ್ತು ಇದನ್ನ, ಚಳಿಗಾಲದಲ್ಲಿ ಮಾಡಬೇಕಾಗಿತ್ತು ಇದನ್ನ. ಯಾರ್ಯಾರು ಆಶ್ರಯ ಕೊಡ್ತಾರೆ, ಆಶ್ರಯ ಕೊಟ್ಟಂತ ಮನೆಗಳನ್ನ ನೆಲಸಮ ಮಾಡಿಬಿಟ್ರೆ ಬಂದು ಬೀದಿಲಿ ನಿಂತ್ಕೋಬೇಕು, ಬೀದಿಲಿ ನಿಂತ್ಕೋಬೇಕು, ಬಂದು ಚಳಿಲಿ ನಡುಗಿ ಸಾಯಬೇಕು, ಬೇರೆಯವ್ರನ್ನ ಕೊಲ್ಲುವ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ, ಬಾಸ್ ವಾಲಾ, ಬಿ ದ ಬಾಸ್. ಅವ್ರಿಗೆ ನಮ್ಮನ್ನು ನಂಬದಂಥವ್ರು ಯಾವ ರೀತಿ ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕು. ಬೇರೆ ನೀಚರಿಗೆ, ಶತ್ರುಗಳಿಗೆ ಆಶ್ರಯ ಕೊಡುವಂಥವರು 100 ಬಾರಿ ಯೋಚನೆ ಮಾಡಬೇಕು. ಈ ರೀತಿ ಯಾವನಿಗಾರ ಆಶ್ರಯ ಕೊಡಬೇಕಾದ್ರೆ ಬೆವರು ಕಿತ್ಕೊಂಡ್ಬಿಡ್ಬೇಕು, ಸಾಧ್ಯವೇ ಇಲ್ಲ ಅಂತ. ನೋಡಿ ಯಾವ ರೀತಿ ಮನೆಗಳನ್ನು ಉಡೀಸ್ ಮಾಡಲಾಗ್ತಾ ಇದೆ, ನಾವು ತೋರಿಸ್ತಾ ಇದ್ದೀವಿ. ಮಾಡ್ತಿರುವಂಥ ರೀತಿ, ಶತ್ರುಗಳು ಶತ್ರುಗಳೇ. ಭಾರತದ ವಿರುದ್ಧ ದನಿ ಎತ್ತುವಂಥವರು, ಭಾರತ ವಿರುದ್ಧ ಶಸ್ತ್ರಾಸ್ತ್ರ ತಿರುಗಿಸುವಂಥವ್ರು ಅವನು ಯಾವನಾದರೂ ಆಗಿರಲಿ, ಅವನು ಸ್ಥಳೀಯನೋ, ಅವನು ನಮ್ಮ ದೇಶದವನೋ, ಪರಕೀಯನೋ, ಪರದೇಶದವನೋ, ಪ್ರಶ್ನೆ ಬೇಡ. ಶತ್ರುನೇ. ಮೊದಲು 2 ಮನೆಗಳು, ಅದಾದಮೇಲೆ ಮಾರನೇ ದಿವಸ 3 ಮನೆಗಳು, ಸಾಲು 8 ಮನೆಗಳು ಗಾನ್, ಪೀಸ್ ಪೀಸ್. ಈಗ ಗೊತ್ತಾಗುತ್ತೆ ಆಶ್ರಯ ಕೊಟ್ಟಿರುವಂಥವ್ರಿಗೆ. ನಾವು ತೋರಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಬ್ಲಾಸ್ಟ್ ಆಯಿತು, ಅಂದರೆ ಎಲ್ಲೆಲ್ಲಿ ಉಡಾಯಿಸಲಾಯಿತು ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಕುಲ್ಗಾಮ್, ಶೋಪಿಯಾನ, ಪುಲ್ವಾಮಾ, ಈ ಆದಿಲ್ ಮನೆ ಧ್ವಂಸಗೊಂಡಿರುವಂಥದ್ದು, ಆಸಿಫ್ ಮನೆ ಧ್ವಂಸಗೊಂಡಿರುವಂಥದ್ದು, ಈ ಬಿಚ್ಚಿಹಾರ್, ಕುಲ್ಗಾಮ್, ಅಫ್ಸಾನ್ ಮನೆ, ಶಾಹಿದ್ ಅಹಮದ್ ಮನೆ, ಅವರಿಗೆ ಸಂಬಂಧ ಇರುವಂಥ ಒಟ್ಟು 8 ಮನೆಗಳು, 8 ಮನೆಗಳು ನೆಲಸಮ. ಈಗ ಹೇಳ್ತಾ ಇದ್ದಾರೆ ಅಲ್ಲಿ ಜನರು, ಹೌದು ಇಲ್ಲಿಂದ ಹೊರಗಡೆ ಹೋಗಿದ್ದು ನಿಜ, ಅವನು ದೇಶ ಬಿಟ್ಟಿದ್ದು ನಿಜ, ಶತ್ರುಗಳ ಜೊತೆ ಕೈ ಜೋಡಿಸಿದ ನಿಜ. ಭಾರತ ಸರ್ಕಾರ ಏನು ಹೇಳುತ್ತೋ ಅದನ್ನು ನಾವು ಒಪ್ಕೋತೀವಿ, ನಾವು ಅದನ್ನು ಬೆಂಬಲಿಸ್ತೀವಿ, ಬೆಂಬಲಿಸಲೇಬೇಕು. ಬೇರೆ ಮಾರ್ಗವೇ ಇಲ್ಲ, ಬೇರೆ ಮಾರ್ಗವೇ ಇಲ್ಲ. ನಾವೇ ನಮ್ಮದೇ ನಡೀಬೇಕು. ಸೈನಿಕರಿಗೂ ಕಲ್ಲು ತಗೊಂಡು ಹೊಡಿತೀವಿ, ಒಂದೊಂದು ಕಲ್ಲು ತೋರೋಕೆ ಇಷ್ಟಿಷ್ಟು ಅಂತ ದುಡ್ಡು, ಇನ್ನು ನಡೆಯಲ್ಲ. ಇನ್ನು ಕಾಶ್ಮೀರದಿಂದ ನಿಧಾನಕ್ಕೆ POK ಕಡೆ ಹೋದರೂ ಕೂಡ ಆಶ್ಚರ್ಯ ಇಲ್ಲ. ಈಗಾಗಲೇ ಭಾರತ ನಿರ್ಧಾರ ಮಾಡಿಬಿಟ್ಟಿದೆ ಯಾವ ರೀತಿ ಕೊಡಬೇಕು ಅಂತ. ಒಂದು ಕಡೆಗೆ ನೀರಿಲ್ಲ, ಹನಿ ಹನಿ ನೀರಿಗೂ ಕೂಡ ತತ್ವಾರ ಶುರುವಾಗುತ್ತೆ. ಈಗಾಗಲೇ ಬೇಸಿಗೆ ಶುರುವಾಗಿದೆ, ಅಲ್ಲಿ ಶುರುವಾಗಿದೆ ಝಳ, ಬಿಸಿಲು ಶುರುವಾಗಿದೆ, ಅಲ್ಲಿ ಹನಿ ಹನಿ ನೀರಿಗೂ ಕೂಡ ಪರದಾಟ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಕಷ್ಟ ಆಗುತ್ತೆ. ಯಾಕಂದರೆ ನೀರಿಗೆ ಏನಾದರೂ ಪರ್ಯಾಯ ವ್ಯವಸ್ಥೆಯನ್ನು ನಾವು ತಿರುಗಿಸೋಕೆ ವ್ಯವಸ್ಥೆ ಮಾಡಿಬಿಟ್ರೆ, ಶೇಖರಿಸ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು ಕತೆ. ಕುಪ್ವಾರದಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ. ಉಗ್ರರಿಗಾಗಿ ಸೇನೆ ಹುಡುಕಾಟ ಮಾಡ್ತಾ ಇದೆ. ಸ್ಥಳೀಯ ಪೊಲೀಸರು ಸೇನೆಯ ಜೊತೆಗಿದ್ದಾರೆ. ಕೊನೆಯ ದಿನಗಳು ಶುರುವಾಗಿದೆ ಭಯೋತ್ಪಾದಕರಿಗೆ. ಹೀಗಾಗಿ ಏನು ಅಂತಂದರೆ ಅವರು ಏನೇನು ಸಾಧ್ಯವಾದೆಲ್ಲವನ್ನು ಕೂಡ ಮಾಡಲೇಬೇಕು. ಹೀಗಾಗಿಯೇ ಜನನಿಬಿಡ ಪ್ರದೇಶದಲ್ಲಿ ಗುಂಡಿನ ದಾಳಿ ನಡೆದಿದೆ. ಸೇನೆ ತಕ್ಕ ಉತ್ತರ ಕೊಟ್ಟಿದೆ. ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ನಾಗರಿಕರ ಮೇಲೆ ಫೈರಿಂಗ್ ಮಾಡಿ ಉಗ್ರಗಾಮಿಗಳು ಪರಾರಿಯಾಗಿದ್ದಾರೆ. ಒಬ್ಬ ನಾಗರಿಕ ಕೂಡ ಸಾವನ್ನಪ್ಪಿದ್ದಾನೆ. ಇಂಚಿಂಚು ಕೂಡ ಶೋಧನೆ ಮಾಡ್ತಾ ಇದ್ದಾರೆ ಸೈನಿಕರು.
ಕೋಂಬಿಂಗ್ ಕಾರ್ಯಾಚರಣೆ ಶುರುವಾಗಿದೆ. ಎಲ್ಲಿ ಒಂದು ಸಣ್ಣ ಸೂಚನೆ, ಸಣ್ಣ ವಾಸನೆ ಸಿಕ್ಕರೂ ಸಾಕು, ಮುಗಿತು ಕತೆ ಅಂತ ನಿರ್ಧಾರ ಮಾಡಾಗಿದೆ. ಇನ್ನು ಹಿಂಗೆ ಇದ್ರೆ ಆಗಲ್ಲ, ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಹಿಂಗಿದ್ರೆ. ಇನ್ನು ನದಿಯ ನೀರು ಕೂಡ ಏನಾದರೂ ನಿಂತು ಬಿಟ್ರೆ ದೇವರೇ ಕಾಪಾಡಬೇಕು ಅಂತಹ ಸ್ಥಿತಿ.